ಲೋಕಸಭೆಯ ಇಂದಿನ ಕಲಾಪದಲ್ಲಿ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅಮೃತ್ ಭಾರತ್ ರೈಲ್ವೆ ನಿಲ್ದಾಣಗಳ ಕುರಿತು ಮಾಹಿತಿ ನೀಡಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಅಮೃತ್ ಭಾರತ್ ಯೋಜನೆಯಡಿ ರೈಲ್ವೆ ನಿಲ್ದಾಣಗಳ ಕಟ್ಟಡ, ಪ್ಲಾಟ್ಫಾರಂ ಸೇರಿದಂತೆ ಉತ್ತಮ ಮೂಲಸೌಕರ್ಯ ಒದಗಿಸುವ ಕಾರ್ಯ ಮಾಡಲಾಗುತ್ತಿದೆ. ದೇಶದ ಹಲವು ಭಾಗಗಳಲ್ಲಿ ವಂದೇ ಭಾರತ್ ಮತ್ತು ಅಮೃತ್ ಭಾರತ್ ರೈಲುಗಳನ್ನು ಆರಂಭಿಸಲಾಗಿದೆ. ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದ್ದು, ಮುಂಬೈ ಸೇರಿದಂತೆ ದೇಶದ ಎಲ್ಲ ದೊಡ್ಡ ನಗರಗಳಿಗೆ ರೈಲು ಸೇವೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. माननीय अध्यक्ष जी, मयूरभंज से 3 गाड़ियां बहुत अभी हाल ही में नई चालू हुई थी, कोलकाता के लिए, रांची के लिए और राउरकेला के लिए कनेक्टिविटी। उन तीनों का भी बहुत अच्छा लोगों में प्रभाव है। और इसके अलावा भी चाहे मयूरभंज हो या देश के किसी भी कोने से हो, बहुत सारी नई गाड़ियां इस समय में चालू हुई है, चाहे वंदे भारत हो, अमृत भारत हो, बाकी दूसरी गाड़ियां भी। माननीय सांसद महोदय ने जो स्पेसिफिक डिमांड की है, उस डिमांड के लिए अगर वहां पे फिजिबिलिटी हुई तो जरूर उस पर काम करें। ಕಲ್ಲಿದ್ದಲು ಸಚಿವ ಜಿ ಕಿಶನ್ ರೆಡ್ಡಿ ದೇಶದ ಇಂಧನ ವಲಯದಲ್ಲಿ ಕಲ್ಲಿದ್ದಲು ಪ್ರಮುಖ ಪಾತ್ರ ವಹಿಸುತ್ತಿದ್ದು, ಕಳೆದ ಕೆಲವು ವರ್ಷಗಳಲ್ಲಿ ವಿಸ್ತೃತ ಸುಧಾರಣಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಪರಿಣಾಮವಾಗಿ ದೇಶೀಯ ಕಲ್ಲಿದ್ದಲು ಉತ್ಪಾದನೆ 1 ಶತಕೋಟಿ ಟನ್ಗೆ ಹೆಚ್ಚಳವಾಗಿದೆ. ಉತ್ಪಾದನೆ ಹಾಗೂ ಪೂರೈಕೆ ಕ್ಷೇತ್ರಗಳಲ್ಲಿ ಹಲವಾರು ಪರಿವರ್ತನೆ ತರಲಾಗಿದೆ ಎಂದು ಹೇಳಿದರು. ದೇಶದಲ್ಲಿ ಮುಂದಿನ 7 ವರ್ಷಗಳ ಬೇಡಿಕೆ ಪೂರೈಸುವಷ್ಟು ಕಲ್ಲಿದ್ದಲು ಸಂಗ್ರಹವಿದೆ. ಕಲ್ಲಿದ್ದಲು ಅನಿಲೀಕರಣ ಪ್ರಕ್ರಿಯೆ ಮೂಲಕ ರಸಗೊಬ್ಬರ, ಅಮೋನಿಯಾ ಇತ್ಯಾದಿ ಉತ್ಪನ್ನಗಳನ್ನು ತಯಾರಿಸಲು ಸಾಧ್ಯವಿದ್ದು, ಈ ನಿಟ್ಟಿನಲ್ಲಿ ಪ್ರಯತ್ನ ನಡೆಸಲಾಗುತ್ತಿದೆ. ಭವಿಷ್ಯದಲ್ಲಿ ಸಾಂಪ್ರದಾಯಿಕ ಕಲ್ಲಿದ್ದಲು ಪೂರೈಕೆ ಜೊತೆಗೆ ಅನಿಲೀಕರಣದಿಂದ ತಯಾರಿಸಲಾದ ಉತ್ಪನ್ನಗಳನ್ನು ಸಹ ಪೂರೈಸಲು ಕೆಲಸ ಮಾಡಲಾಗುತ್ತಿದೆ. ಪ್ರಸ್ತುತ ಕಲ್ಲಿದ್ದಲು ಅನಿಲೀಕರಣಕ್ಕೆ ಸಂಬಂಧಿಸಿದಂತೆ 7 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. 2030ರ ವೇಳೆಗೆ 100 ಮಿಲಿಯನ್ ಟನ್ನಷ್ಟು ಉತ್ಪಾದನೆ ಸಾಧ್ಯವಾಗಲಿದ್ದು, ದೇಶಕ್ಕೆ ಅಪಾರ ಪ್ರಮಾಣದ ವಿದೇಶಿ ವಿನಿಮಯ ಉಳಿತಾಯವಾಗಲಿದೆ. ವಿಕಸಿತ ಭಾರತ ನಿರ್ಮಾಣದಲ್ಲಿ ಕಲ್ಲಿದ್ದಲು ಅನಿಲೀಕರಣ ತಂತ್ರಜ್ಞಾನ ನಿರ್ಣಾಯಕ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು. सिनगैस के द्वारा, गैसिफिकेशन के द्वारा उत्पादन कर सकते हैं। इसलिए आदरणीय प्रधानमंत्री नरेंद्र मोदी जी का स्पष्ट आदेश है, हम आने वाले दिन में जो ट्रेडिशनल सप्लाई के साथ साथ गैसिफिकेशन का भी भारत सरकार दृष्टि लगाकर गैसिफिकेशन का डेवलपमेंट करे। उसमें झारखंड है, जैसा आदरणीय सदस्य पूछे, छत्तीसगढ़ भी है और वैसा उड़ीसा भी है, जो डीप सीटेड है, वैसी जगह में कोल गैसिफिकेशन अंडरग्राउंड का भी काम कर रहे हैं। ದೂರ ಸಂಪರ್ಕ ಖಾತೆ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಟೆಲಿಕಾಂ ವಲಯಕ್ಕೆ ಸಂಬಂಧಿಸಿದ ಸಲಕರಣೆಗಳು ಮತ್ತು ಸೇವೆಗಳನ್ನು ಪ್ರದರ್ಶಿಸಿದ ಭಾರತ್ ಟೆಲಿಕಾಂ ಯಶಸ್ವಿ ಪ್ರಯೋಗವಾಗಿದ್ದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆದಿದೆ. ದೂರ ಸಂಪರ್ಕ ವಲಯದಲ್ಲಿ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡ ಪರಿಣಾಮವಾಗಿ ಕಳೆದ 5 ವರ್ಷಗಳಲ್ಲಿ ಟೆಲಿಕಾಂ ರಫ್ತು ಹೆಚ್ಚಳವಾಗಿದ್ದು, 18,000 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸಲಕರಣೆಗಳನ್ನು ರಫ್ತು ಮಾಡಲಾಗಿದೆ ಎಂದು ಹೇಳಿದರು. 5G ಜಾಲ ಸೇವೆಯನ್ನು ದೇಶದಾದ್ಯಂತ ನೀಡಲಾಗುತ್ತಿದ್ದು, 600ಕ್ಕೂ ಅಧಿಕ ಜಿಲ್ಲೆಗಳ ಜನರಿಗೆ ಪ್ರಯೋಜನವಾಗುತ್ತಿದೆ. ದೇಶದಲ್ಲಿ ಒಟ್ಟಾರೆ 36 ಕೋಟಿಗೂ ಅಧಿಕ 5G ಗ್ರಾಹಕರಿದ್ದಾರೆ. ಮುಂದಿನ ದಿನಗಳಲ್ಲಿ 6G ಜಾಲದ ಸೇವೆಯನ್ನು ಕಲ್ಪಿಸುವಲ್ಲಿ ಭಾರತ ವಿಶ್ವದ ನೇತೃತ್ವ ವಹಿಸಲಿದೆ ಎಂದರು. मतलब 99.9% तक हमारे सारे डिस्ट्रिक्ट्स कवर हो चुके हैं। इसी के साथ साथ हमारे कुल मिलाकर आज के दिन पर सर 36 करोड़ 5G के उपभोक्ता आज के दिवस में है 100 करोड़ में से सर। और हमारा अनुमान है कि 2026 तक ये बढ़कर 42 करोड़ होगी और 2030 तक ये आंकड़ा बढ़कर 100 करोड़ होगा, 120 करोड़ के आंकड़ों हमारे उपभोक्ताओं से। तो 5G भारत की सक्सेस स्टोरी है और 5G के आधार पर 6G के तरफ भी हम निरंतर प्रगति के आधार पर चल रहे हैं।